ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಅಂಗಡಿಗಳಲ್ಲಿ ಸಿಗೋವಂಥ ಫ್ರೂಟಿ ಹೇಗೆ ಮಾಡೋದು ಅಂತ ಮನೇಲೇ ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿರುತ್ತೆ. ಆಮೇಲೆ ಇದು ಮಾವಿನ ಹಣ್ಣಿನ ಸೀಸನ್ ಮುಗ್ದೋದ್ರೂ ಕೂಡ ಜ್ಯೂಸನ್ನ ನಾವು ಹೇಗೆ ಇಟ್ಕೊಂಡು ಕುಡಿಬೋದು, ಹೇಗೆ ಇದನ್ನು ಸ್ಟೋರ್ ಮಾಡ್ಕೋಬೋದು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಮಾವಿನ ಹಣ್ಣನ್ನ ಸುಮಾರು ಒಂದು 6ರಿಂದ 7 ಮಾವಿನ ಹಣ್ಣು ತೊಗೋತಾಯಿದ್ದೀನಿ. 2 ಮಾವಿನಕಾಯಿ ತೊಗೋತಾಯಿದ್ದೀನಿ. ಮಾವಿನಕಾಯಿನ ತೊಗೊಳ್ಳೇಬೇಕು, ಅದನ್ನು ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಮಾವಿನಕಾಯಿ ಕೂಡ ಹಾಕಿದ್ರೇ ಅದ್ರದ್ದು ಟೇಸ್ಟ್ ಸಿಗೋದು, ಫ್ರೂಟಿ ಥರ ಟೇಸ್ಟ್ ಸಿಗೋದು. ಸೊ ಇದ್ರ ಸಿಪ್ಪೆ ಎಲ್ಲ ತೆಗೆದುಬಿಡ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಹೊರಗಡೆ ಎಲ್ಲ ಏನೇ ನಾವು ಜ್ಯೂಸ್ ಕುಡಿದ್ರೂ ಅದರಲ್ಲಿ ತುಂಬ ಕೆಮಿಕಲ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಈ ಥರ ಮಾಡಿ ಇಟ್ಕೊಂಡು ಬೇಕು ಅಂದಾಗ ಜಸ್ಟ್ ಒಂಚೂರು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದಷ್ಟೇ. ಏನು ನೀವು ಫ್ರೂಟಿ ಕುಡಿತೀರೋ ಅದಕ್ಕಿಂತ ಚೆನ್ನಾಗಿರುತ್ತೆ. ನಾನು ಮಾವಿನ ಹಣ್ಣಿಂದು ಕೂಡ ಸಿಪ್ಪೆ ತೆಗಿತಾಯಿದ್ದೀನಿ. ಆಮೇಲೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಸ್ಕಿಪ್ ಮಾಡ್ದಲೇ ನೋಡಿ. ಆಮೇಲೆ ಇದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಯಾಕೆಂದರೆ ತುಂಬ ಒಳ್ಳೆಯ ವಿಡಿಯೋಗಳು, ತುಂಬ ಈಸಿಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಾವಿನ ಸೀಸನ್ ಮುಗ್ದೋದ್ರೂ ಕೂಡ ಫ್ರೂಟಿ ಕುಡಿಬೇಕು ಅಂತ ಆಸೆ ಪಡೋ ಮಕ್ಕಳಿಗೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಅಂಗಡಿಯಿಂದ ತೊಗೊಂಬಂದು ಕುಡಿಯೋ ಅಗತ್ಯ ಇಲ್ಲ. ಆಮೇಲೆ ಈ ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಮಾವಿನಕಾಯಿ 2, ಮಾವಿನ ಹಣ್ಣು ಒಂದು 7 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸೊ ರೆಡ್ ಕಲರಾಗಿ ಇದ್ದರೆ ಹಣ್ಣು, ನಿಮ್ಮದು ಜ್ಯೂಸ್ ಕೂಡ ರೆಡ್ ಆಗಿ ಬರುತ್ತೆ, ಒಳ್ಳೆ ಕಲರಾಗಿ. ನಮ್ಮದು ಜ್ಯೂಸ್ ಇದು ಹಣ್ಣು ಸ್ವಲ್ಪ ಯೆಲ್ಲೋ ಕಲರ್ ಇತ್ತು, ಅದರಿಂದ ಕಲರ್ ಯೆಲ್ಲೋ ಬಂದಿದೆ. ಸೊ ನಾನು ಯಾವುದೋ ಕಲರ್ ಯೂಸ್ ಮಾಡ್ತಾಯಿಲ್ಲ. ಮಾವಿನ ಹಣ್ಣು ಏನು ಕಲರ್ ಇದೆಯೋ ಅದೇ ಕಲರು ಜ್ಯೂಸ್ ಬರುತ್ತೆ. ಸೊ ನೀವು ಹಣ್ಣ ನೋಡಿ ತೊಗೊಳ್ಳಿ. ಕಲರ್ ಬೇಕು ಅಂದರೆ ಕಲರ್ ಆಗಿರೋ ಹಣ್ಣನ್ನ ನೋಡಿ ತೊಗೊಳ್ಳಿ. ಒಂದೊಂದು ಹಣ್ಣು ಒಂದೊಂದು ಕಲರ್ ಇರುತ್ತೆ. ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ. ಸೋಸಾದ್ಮೇಲೆ ದಪ್ಪೀಸ್ ಏನಾರು ಬಂದರೆ ಅದನ್ನ ಮತ್ತೆ ನಾವು ರುಬ್ಕೊಳ್ಳೋಣ. ರುಬ್ಬಿ ಮತ್ತೆ ಸೋಸ್ಕೊಳ್ಳಿ. ಒಂದು ಸತಿ ಮಾಡಿ ಇಟ್ಕೊಂಬಿಟ್ರೆ ಫ್ರೆಂಡ್ಸ್, ಇದನ್ನು ಸುಮಾರು ಒಂದು 3 ತಿಂಗಳುಗಳ ಕಾಲ ನಾವು ಬೇಕು ಅಂದಾಗ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇರೋದಷ್ಟೇ. ಸೊ ಇವಾಗ ಎಲ್ಲ ನೀಟಾಗಿ ಸೋಸಿಟ್ಕೊಂಡಿದ್ದೀನಿ. ಕಪ್ಪಲ್ಲಿ ನಾನು ಅಳತೆ ಮಾಡ್ತಾಯಿದ್ದೀನಿ. ನಾನೊಂದು ಬಟ್ಲು ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ಅಳತೆ ಮಾಡಿ ನಾನು ಒಂದು ಸ್ಟೀಲ್ ಪಾತ್ರೆ, ಸಿಲ್ವರ್ ಪಾತ್ರೆಲೆಲ್ಲ ಮಾಡಬೇಡಿ, ಅಂದರೆ ಅಲ್ಯೂಮಿನಿಯಂ ಪಾತ್ರೆ ಮೇಲೆಲ್ಲ ಮಾಡಬೇಡಿ, ಸ್ಟೀಲ್ ಪಾತ್ರೆಯಲ್ಲಿ ಮಾಡಿ. ಸೊ ನಾನು ಯಾವ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನೋ ಅದೇ ಪಾತ್ರೆಗೆ ಅಳತೆ ಮಾಡಿ 2 ಬಟ್ಲು ಜ್ಯೂಸ್ ಹಾಕ್ಕೋತಾ ಇದ್ದೀನಿ. ಮತ್ತು ಏನು ನಾನು ಹಣ್ಣಿಂದು ಜ್ಯೂಸ್ ಇದೆಲ್ಲ ಇಟ್ಟಿದ್ದೀನಿ ರಸ, ಅದರೊಳಕ್ಕೇ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ನಾನು 2 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ನಾನು 2 ಬಟ್ಲಿಗೆ 3/4 ಬಟ್ಲು ಸಕ್ಕರೆ ಯೂಸ್ ಮಾಡೋದ್ರಿಂದ ಆ ಸಕ್ಕರೆದು ಕೂಡ ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ 2/4 ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಬಟ್ಲಲ್ಲಿ. ಹಣ್ಣು 2 ಬಟ್ಲಿದೆ, ಸಕ್ಕರೆ 3/4 ಬಟ್ಲು. ಆಮೇಲೆ ನೋಡಿ, ಇದು ಸ್ವಲ್ಪ ತಳ ಹಿಡಿಯುತ್ತೆ, ಕೈ ಯಾವಾಗಲೂ ತಿರುಗಿಸ್ತಾನೆ ಇರಿ, ಸ್ಟಾಪ್ ಮಾಡಬೇಡಿ. ಸ್ವಲ್ಪ ಬಿಸಿ ಆದಮೇಲೆ 3/4 ಕಪ್ಪು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಮ್ಯಾಂಗೋ ಪಲ್ಪ್ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 3/4 ಕಪ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಏನು ತಳ ಹಿಡಿಯಲ್ಲ, ಬಟ್ ಉಕ್ಕುತ್ತೆ, ಆಗಾಗ ತಿರುಗಿಸ್ಕೋತಾ ಇರಿ. ಏನೊಂದು 20 ನಿಮಿಷ ಮಾಡಿ ಅಷ್ಟರಲ್ಲಿ ಆಗೋಗ್ಬಿಡತ್ತೆ. ಸೊ ಚೆನ್ನಾಗಿ ಕುದೀಲಿ, ಅದನ್ನು ಉಕ್ಕದಂಗೆ ನೋಡ್ಕೊಳ್ಳಿ, ಕೈ ತಿರುಗಿಸ್ತಾನೆ ಇರಿ ಯಾವಾಗ್ಲೂ. ಸೊ ಸುಮಾರು ಒಂದು 15 ನಿಮಿಷ ಇದು ಬಿಸಿ ಮಾಡಿದ್ದಕ್ಕೆ ಆಲ್ಮೋಸ್ಟ್ 3/4 ಭಾಗ ಅಷ್ಟು ನೀರು ಸೀದಿದೆ. ನೀರಿನ ಅಂಶ ಇರಬಾರ್ದು.
ಇದ್ರೆ ಜ್ಯೂಸು ಜಲ್ದಿ ಕೆಟ್ಟೋಗ್ಬಿಡುತ್ತೆ. ಸೊ ಇನ್ನೂ ಆಗಬೇಕು, ಇನ್ನೂ 10 ನಿಮಿಷ ಅಷ್ಟು ಇದನ್ನು ಬಿಸಿ ಮಾಡಬೇಕಾಗತ್ತೆ. ಸೊ ಆಗಲೇ ಕಲರು ಕೂಡ ಚೆನ್ನಾಗಿ ಬಂದಿದೆ. ಮೊದಲು ಫುಲ್ಲು ಎಲ್ಲೋ ಇತ್ತು, ಲೈಟ್ ಎಲ್ಲೋ ಇತ್ತು, ಈಗ ಒಂಥರ ಆರೆಂಜ್ ಕಲರ್ ಬರ್ತಾ ಇದೆ. ಸೊ ಜ್ಯೂಸ್ ಆಗಿದೆ ನೋಡಿ, ಸೌಟ್ಗೆ ಎಷ್ಟು ದಪ್ಪ ಕೋಟ್ ಆಗ್ತಾ ಇದೆ ಅಂತ. ಇಷ್ಟು ದಪ್ಪ ಲೇಯರ್ ಬಂದರೆ ಸಾಕು, ಜ್ಯೂಸ್ ಆಗಿದೆ ಅಂತ ಅರ್ಥ. ಸೊ ನನಗೆ 2 ಬಾಟಲ್ ಆಗಿದೆ, ಗಾಜಿನ ಬಾಟ್ಲಲ್ಲಿ. ಈ ಬಾಟಲ್ನ ಬಿಸಿ ನೀರಲ್ಲಿ 2 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಒಣಗಿಸಿ ತುಂಬಿಡಿ, ಇಲ್ಲಾಂದರೆ ಕೆಟ್ಟೋಗುತ್ತೆ. ಯಾಕೆಂದರೆ ನಾವು ಯಾವುದು ಕೆಮಿಕಲ್ ಹಾಕ್ತಾಯಿಲ್ಲ ಅದನ್ನು ಕೆಡ್ದಂಗೆ ಇಡೋಕ್ಕೆ. ಸೊ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ. ನಾನು ಜ್ಯೂಸನ್ನ ಮಾಡಿಟ್ಕೊಂಡಿದ್ನೋ ಅದನ್ನು ಒಂದು 2 ಸೌಟಷ್ಟು ಹಾಕೋತಾಯಿದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು, ಆಮೇಲೆ ಪೂರ್ತಿ ನೀರು ಮತ್ತು ಐಸ್ ಕ್ಯೂಬ್ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಲೋಟಕ್ಕೆ ಸರ್ವ್ ಮಾಡೋದಷ್ಟೇ. ಸೊ ಅಂಗಡೀಲಿ ಸಿಗೋ ಫ್ರೂಟಿಗಿಂತ ರುಚಿಕರವಾದ ಫ್ರೂಟಿ ಮ್ಯಾಂಗೋ ಜ್ಯೂಸ್ ಇಲ್ಲೇ ರೆಡಿ ಮಾಡ್ಕೋಬೋದು. ಜಸ್ಟ್ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ 2 ತಿಂಗಳ ಕಾಲ ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ಇದನ್ನು ಎಂಜಾಯ್ ಮಾಡ್ಬೋದು. ಸೀಸನ್ ಮುಗಿದ ಮೇಲೂ ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.